ಈಗ ಒಂದು ಕಾವೇರಿಯ ಕಿಚ್ಚು ಇಡೀ ರಾಜ್ಯವ್ಯಾಪಿ ಹಬ್ಬಿದೆ. ಅದರ ಜೊತೆಗೆ ತಮಿಳುನಾಡಿನ ವಿರುದ್ಧ, ಅದರಲ್ಲೂ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ವಿರುದ್ಧ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಬೆನ್ನಲ್ಲೇ ಅವರು ಅಭಿನಯಿಸಿರುವಂಥ ಅವರ ಕೊನೆಯ ಚಿತ್ರ ಅಂತ ಹೇಳಲಾಗ್ತಿರುವಂಥ ಜನನಾಯಕನ್ ಕಟೌಟ್ ಅನ್ನ ತೆರವು ಮಾಡಲಾಗಿದೆ. ಸಿನಿಮಾ ಪ್ರದರ್ಶನವನ್ನ ಅರ್ಧಕ್ಕೆ ನಿಲ್ಲಿಸಿ ಬ್ಯಾನರ್ನ ತೆರವು ಮಾಡಲಾಗಿದೆ. ಜೆಸಿ ರಸ್ತೆ ಬಳಿ ಇರುವಂಥ ಪೂರ್ಣಿಮಾ ಥಿಯೇಟರ್ ಬಳಿ ಹಾಕಲಾಗಿದ್ದಂಥ ವಿಜಯ್ ಬ್ಯಾನರ್ ಅನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಸಿನಿಮಾ ಆಡಳಿತ ಮಂಡಳಿಯಿಂದಲೇ, ಅಂದರೆ ಚಿತ್ರಮಂದಿರದ ಆಡಳಿತ ಮಂಡಳಿಯಿಂದಲೇ ಇದು ಬ್ಯಾನರ್ ಅನ್ನ ತೆರವು ಮಾಡಲಾಗಿದೆ. ನಾವು ಕನ್ನಡ ಪರ ಹೋರಾಟಗಾರರ ಪರವಾಗಿದ್ದೇವೆ, ಈ ರೀತಿಯಾಗಿ ಹೇಳಿ ಆ ಮ್ಯಾನೇಜರ್ ಬ್ಯಾನರ್ಗಳನ್ನು ತೆರವು ಮಾಡಿದ್ದಾರೆ. ಸೊ ಮಂಜುನಾಥ್, ಒಂದು ಪೂರ್ಣಿಮಾ ಥಿಯೇಟರ್ನ ಮ್ಯಾನೇಜರ್, ಸೊ ಅವ್ರು ಹೇಳಿರುವಂಥದ್ದು, ನಾವು ಕನ್ನಡ ಪರ ಹೋರಾಟಗಾರರ ಪರವಾಗಿ ನಿಂತಿದ್ದೇವೆ, ಅವರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಾವು ಸಾಕ್ತೇವೆ, ಹೀಗಾಗಿ ನಾವೇ ಬ್ಯಾನರ್ಗಳನ್ನು ತೆರವು ಮಾಡ್ತೀವಿ ಅಂತ ಹೇಳಿ ಖುದ್ದಾಗಿ ಚಿತ್ರಮಂದಿರದವರೇ ನಟ ಕಮ್ ಸಿಎಂ ವಿಜಯ್ ಅವರ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತೀಕ್ಷಾ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. 10:30 ಶೋನ ಅರ್ಧಕ್ಕೆ ಮೊಟಕುಗೊಳಿಸಿರೋದ್ರ ಬಗ್ಗೆ, ಜೊತೆಗೆ ಬ್ಯಾನರ್ಗಳನ್ನ ತೆರವು ಮಾಡ್ತಿರೋದ್ರ ಬಗ್ಗೆ ಸ್ವಾಗತ್ ಪೂರ್ಣಿಮಾ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ 10:30ಗೆ ಶೋ ಸ್ಟಾರ್ಟ್ ಆಗಿತ್ತು ಜನನಾಯಕನ್. ಮಧ್ಯದಲ್ಲಿ ಇಂಟರ್ವಲ್ ಆದ ತಕ್ಷಣ ಸಿನಿಮಾ ಅರ್ಧಕ್ಕೆ ಮೊಟಕುಗೊಳಿಸಿ ಎಲ್ಲ ಅಭಿಮಾನಿಗಳನ್ನು ಹೊರಗಡೆ ಕಳಿಸಿದ್ರ, ಹೊರಗಡೆ ಇದ್ದಂತಹ ಎಲ್ಲ ಬ್ಯಾನರ್ಗಳನ್ನ ತೆರವು ಮಾಡ್ತಿದ್ದಾರೆ. ಯಾಕೆ ಸರ್? ಅದೇ ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ ಕಾವೇರಿ ಇಶ್ಯೂ ಇರೋದ್ರಿಂದ ಮೇಡಮ್, ಆ್ಯಕ್ಚುಲಿ ಅದನ್ನು ಎಲ್ಲ ಥಿಯೇಟ್ರಲ್ಲೂ ಮಾಡ್ತಾರೆ, ನಾವು ಮಾಡ್ತಾಯಿದ್ವಿ. ಅದಕ್ಕೆ ಎಂಕರೇಜ್ ಕೊಡ್ತಾಯಿದ್ವಿ. ಕನ್ನಡ ಅಭಿಮಾನಿಗಳಿಗೆ ಯಾರ್ಯಾರಿದ್ದಾರೆ, ರಕ್ಷಣಾ ವೇದಿಕೆ ಯಾರ್ಯಾರಿದ್ದಾರೆ, ಪ್ರಮುಖರು, ಅವರಿಗೆಲ್ಲ ನಾವು ಗೌರವ ಕೊಟ್ಟು ಇದನ್ನು ರಿಮೂವ್ ಮಾಡ್ತಾಯಿದ್ವಿ ಮೇಡಮ್. ನೆಕ್ಸ್ಟು ಆ್ಯಕ್ಚುಲಿ ಇಂಗ್ಲೀಷ್ ಮೂವಿ ಸ್ಪೈಡರ್ ಮ್ಯಾನ್ ಆಗ್ತಾಯಿದ್ದೀವಿ ಮೇಡಮ್. ಸೊ ನೀವಿವಾಗ ಸಿನಿಮಾ ಸ್ಟಾಪ್ ಮಾಡಿರೋದು, ಬ್ಯಾನರ್ನ ತೆರವು ಮಾಡ್ತಿರೋದು ಕೇವಲ ಜನನಾಯಕನ್ ಸಿನಿಮಾದು ಹಾಗೂ ದಳಪತಿ ವಿಜಯ್ ಅವರ ಬ್ಯಾನರ್ಗಳನ್ನ ಮಾತ್ರ? ಹೌದು ಮೇಡಮ್, ಹೌದು. ಯಾಕೆಂದರೆ ಇದು ಇಶ್ಯೂ ಆಗಿರೋದ್ರಿಂದ, ಬಿಗ್ ಇಶ್ಯೂ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಗೌರವ ಕೊಡಲೇಬೇಕಾಗುತ್ತೆ. ನಾವು ಕನ್ನಡಿಗರಾಗಿ ನಾನು ಕನ್ನಡಿಗನೂ ಆ್ಯಕ್ಚುಲಿ ನಾವು ಆ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ ಮ್ಯಾನೇಜರಾಗಿ. ಅದಕ್ಕೆ ರಿಮೂವ್ ಮಾಡ್ತಾಯಿದ್ದೀವಿ ಮೇಡಮ್. ಈಗ ಅಭಿಮಾನಿಗಳಿಂದ ಸಿನಿಮಾ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಅಂದ್ಬಿಟ್ಟು ಅಭಿಮಾನಿಗಳೊಬ್ರು ಬೇಜಾರು ಮಾಡ್ಕೊಂಡ್ರು. ಅಂದ್ರೆ ಕಾವೇರಿ ನೀರಿಗೂ ನೀವು ಸಿನಿಮಾಗೂ ಏನಕ್ಕೆ ಒಂದೇ ಮಾಡ್ತಿದ್ದೀರಾ, ನೀವು ಸಿನಿಮಾ ಸ್ಟಾಪ್ ಮಾಡಿದ್ರೆ ಸರಿ ಆಯ್ತು, ಇನ್ನೊಂದ್ಸಲ ಸಿನಿಮಾ ನೋಡ್ಕೊಳ್ತೀವಿ, ಬ್ಯಾನರ್ಗಳನ್ನೆಲ್ಲ ಏನಕ್ಕೆ ಹಾಕ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ಏನು ಹೇಳ್ತೀರಾ? ದೊಡ್ಡ ಇಶ್ಯೂ ಆಗೋ ಚಾನ್ಸಸ್ ಇರುತ್ತಲ್ಲ ಮೇಡಮ್. ಅದೇ ಬ್ಯಾನರ್ ಇದ್ದರೆ ಪಬ್ಲಿಕ್ಕಿಗೆ ಅದು ಅಟ್ರಾಕ್ಷನ್ ಆಗುತ್ತೆ. ಅದರಿಂದ ಆ್ಯಕ್ಚುಲಿ ಬ್ಯಾನರ್ ತೆಗೆಸ್ತಾ ಇದ್ವಿ. ಅದು ನಮ್ಮ ಇವಾಗ ಮಧ್ಯೆ ಯಾರು ಇದ್ದೋಗಿದ್ದಾರೆ ಅಭಿಮಾನಿಗಳು, ವಿಜಯ್ ಫ್ಯಾನ್ಸ್ ಅಭಿಮಾನಿಗಳು, ಅವರು ನಮಗೆ ಎಂಕರೇಜ್ ಕೊಟ್ಟಿದ್ದಾರೆ. ನಾವು ರಕ್ಷಣಾ ವೇದಿಕೆ ಹಿಂದೆ ನಿಂತ್ಕೊಳ್ತೀವಿ ಸರ್, ನೋ ಪ್ರಾಬ್ಲಮ್, ಪರವಾಗಿಲ್ಲ. ನಾವು ಭಾಳಷ್ಟು 2-3 ಸಲ ನೋಡಿದ್ದೀವಿ ನಾನು ಈ ಸಿನಿಮಾನ. ಇವಾಗ ಆ್ಯಕ್ಚುಲಿ ಇದಕ್ಕೆ ಬಂದಿದ್ದೀವಿ, ಸುಮ್ಮನೆ ಬೇಜಾರಿಗೋಸ್ಕರ ಬಂದಿದ್ದೀವಿ. ನೀವು ಕ್ಯಾರಿ ಇದು ನೀವು ನಡೆಸ್ಕೊಂಡೋಗಿ ಸರ್, ಪರವಾಗಿಲ್ಲ, ನಾವು ಏನು ಬೇಜಾರು ಮಾಡ್ಕೊಳ್ಳೋ ಅಂತ ಹೇಳಿದ್ದೀರಾ ಮೇಡಮ್. ಅವರು ಎಂಕರೇಜ್ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ. ಸರ್, ಇವಾಗ 10:30 ಶೋ ಅಂತೂ ಸ್ಟಾಪ್ ಮಾಡಿದ್ದೀರಾ, ಮತ್ತೆ ಶೋ ಪ್ರಸಾರ ಮಾಡ್ತೀರಾ? ಅಂದರೆ ಮತ್ತೆ ತೆರೆ ಕಾಣುತ್ತಾ, ಅಥವಾ ಮತ್ತೆ ರಿಲೀಸ್ ಮಾಡ್ತೀರಾ, ಅಥವಾ ಇಲ್ಲ ಮತ್ತೆ ನಾನು ಸಿನಿಮಾ ಮತ್ತೆ ಹಾಕೋದೇ ಇಲ್ಲ ಥಿಯೇಟ್ರಲ್ಲಿ ಅಂತ ಇದೆಯಾ ಸರ್? ಇಲ್ಲ, ಸದ್ಯದ ಮಟ್ಟಿಗೆ ನಾನು ಓನರ್ ಹತ್ರ ಮಾತಾಡ್ಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ ಮೇಡಮ್. ನಾನು ಸದ್ಯಕ್ಕಂತೂ ಹಾಕಲ್ಲ ಮೇಡಮ್. ಈ ವಿವಾದ ತಣ್ಣಗಾಗೋವರೆಗೂ ಮತ್ತೆ ನೀವು ಸಿನಿಮಾ ಹಾಕಲ್ಲ? ಅದರ್ ಲ್ಯಾಂಗ್ವೇಜ್ ಯಾವುದಾದ್ರೂ ಇವಾಗ ನೆಕ್ಸ್ಟು ಇದಿದೆ, ಸ್ಪೈಡರ್ ಮ್ಯಾನ್ ಇದೆ, ಅದನ್ನು ನಾವು ಹಾಕ್ತೀವಿ ಮೇಡಮ್. ಹೌದು. ಸೊ ಬೇರೆ ಭಾಷೆಗಳನ್ನ ಸಿನಿಮಾಗಳನ್ನ ಹಾಕೋದಕ್ಕೆ ಏನು ಸಮಸ್ಯೆ ಇಲ್ಲ, ಬಟ್ ಜನನಾಯಕನ್ ಸಿನಿಮಾ ಮಾತ್ರ ಹಾಕಲ್ಲ? ಹೌದು. ತಮಿಳು ಲ್ಯಾಂಗ್ವೇಜು ಇಶ್ಯೂ ಆಗಿರೋದ್ರಿಂದ, ಕಾವೇರಿ ಇಶ್ಯೂ ಆಗಿರೋದ್ರಿಂದ ಮುನ್ಸೂಚನೆ ಪ್ರಕಾರ ನಾವು ಗಲಾಟೆ ಆಗೋ ಚಾನ್ಸಸ್ ಇದೆ. ಮತ್ತು ರಕ್ಷಣಾ ವೇದಿಕೆ ನಾವು ಗೌರವ ಕೊಟ್ಟು ನಡ್ಕೋಬೇಕಾದ್ರಿಂದ ನಾವು ಅವ್ರ ಪರವಾಗಿ ನಿಂತ್ಕೊತೀವಿ. ನಾವು ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಮೇಡಮ್. ಇಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಸ್ವಾಗತ್ ಪೂರ್ಣಿಮಾ ಮ್ಯಾನೇಜರ್ ಹೇಳ್ತಾ ಇರುವಂಥದ್ದು, ನಾವು ಕೂಡ ಕನ್ನಡ ಪರ ಸಂಘಟನೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತೀವಿ. ಕಾವೇರಿ ಹೋರಾಟದ ಏನು ಪ್ರತಿಭಟನೆ ಹೆಚ್ಚಾಗ್ತಿದೆಯೋ, ಕಾವೇರಿ ಹೋರಾಟದ ಬಗ್ಗೆ ನಾವು ಕೂಡ ಪ್ರೋತ್ಸಾಹ ನೀಡ್ತೀವಿ, ನಾವು ಕೂಡ ಅವರ ಬೆಂಬಲಕ್ಕೆ ನಿಲ್ತೀವಿ. ಹಾಗಾಗಿ ಮತ್ತೆ ನಾವು ಜನನಾಯಕನ್ ಸಿನಿಮಾವನ್ನು ಸದ್ಯಕ್ಕೆ ಥಿಯೇಟರಲ್ಲಿ ಪ್ರಸಾರ ಮಾಡಲ್ಲ ಅನ್ನುವಂತಹ ಮಾತನ್ನು ಸ್ವಾಗತ್ ಪೂರ್ಣಿಮಾ ಥಿಯೇಟರ್ನ ಮ್ಯಾನೇಜರ್ ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಸಮೀರ್ ಜೊತೆ ಪ್ರತೀಕ್ಷಾ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.